ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಏನೂ ಅಂದ್ಕೋಬೇಡಿ. ನನ್ನ ಮೊಬೈಲ್ ಪ್ರಾಬ್ಲಮ್ ಇರೋದ್ರಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋಸ್ ಲೇಟ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಶೇರ್ ಮಾಡಿ. ಓಕೆನಾ? ನನ್ನ ಗುರುರಾಯರ ವಾರ ಇವತ್ತು. ಸೊ ಫೋಟೋ ತೊಗೊಂಡು ಬಂದಿದ್ದೆ ಹೊಸದು. ಸೊ ಅದಕ್ಕೋಸ್ಕರ ಇವತ್ತು ಸ್ಪೆಷಲಾಗಿ ಪೂಜೆ ಮಾಡಿದ್ದೀನಿ. ಸೊ ನೋಡಿ, ನೀವು ರಾಯರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡೋದು ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು. ಬೆಳಗ್ಗೆ 5:15ಗೆ ಪೂಜೆ ಎಲ್ಲ ಮಾಡಿಬಿಟ್ಟಿದೆ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ರಂಗೋಲೆ ಬಂದು ದೊಡ್ಡದು ಹಾಕೋಣ ಅಂದ್ಕೊಂಡೆ. ಸೊ ನನಗೆ ಟೈಮ್ ಸಾಕಾಗಿಲ್ಲ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನನಗೆ. ಒಂಚೂರು ನಿದ್ದೆ ಬಂದಿಲ್ಲ, ಏನು ಆಯಾಸ ಆಗಿಲ್ಲ, ಏನಿಲ್ಲ. ಏನೋ ಒಂಥರ ಖುಷಿ, ನನಗೆ ಒಂಥರ ಹಬ್ಬ ಥರ. ಅವರು ವರಮಹಾಲಕ್ಷ್ಮಿ ಹಬ್ಬ ಬಿಟ್ಟರೆ ನಾನು ಈ ಒಂದು ಗುರುವಾರನೇ ತುಂಬ ಹ್ಯಾಪಿಯಾಗಿ ಫೀಲ್ ಮಾಡಿದ್ದು. ಏಕೆಂದರೆ ನಮ್ಮ ರಾಯರು ಬಂದಿದ್ದರು ನಮ್ಮ ಮನೆಗೆ. ಫೋಟೋ ತಂದಿದ್ವಿ ಹೊಸದು. ನನ್ನ ತುಂಬ ದಿನದ ಆಸೆ ಇದಾಗಿತ್ತು, ಫೋಟೋ ದೊಡ್ಡದು ತರಬೇಕು, ಪೂಜೆ ಮಾಡಬೇಕು ಅಂತ. ಅದೇನೋ ಕಾಲ ಇವಾಗ ಕೂಡಿ ಬಂದಿದೆ ಅಂತಾರಲ್ಲ, ಹಂಗೆ ಕೂಡಿ ಬಂತು. ಸೊ ತುಂಬ ಖುಷಿ ಆಯಿತು ರಾಯರು ಪೂಜೆ ಮಾಡಿದ್ದು. ಹೂವೆಲ್ಲ ನಾನೇ ಪೋಣಿಸಿ ಕಟ್ಟಿದ್ದು. ಸೊ ಅದಕ್ಕೆ ಲೇಟಾಯಿತು. 2 ಗಂಟೆ ಆಗೋಗ್ಬಿಟ್ಟಿತ್ತು ನಾನು ಹೂವೆಲ್ಲ ರೆಡಿ ಮಾಡೋ ಅಷ್ಟರಲ್ಲೇ. ಇನ್ನು ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡೋ ಅಷ್ಟರಲ್ಲಿ ಬೆಳಗಿನ ಜಾವ ಹಾಗೆ ಹೋಯಿತು 5:15. ನೋಡಿ, ಈ ಮಟ್ಟಿಗೆ ಪೂಜೆ ಮಾಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೆಂಗಿದೆ ಅಂತ ಹೇಳಿ. ಸಂಜೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಬಂದ್ವಿ. ತುಂಬ ರಶ್ ಇದ್ದರು. ಹೆಜ್ಜೆ ನಮಸ್ಕಾರ ಹಾಕೋಣ ಅಂದ್ಕೊಂಡೆ, ಆಗಲೇ ಇಲ್ಲ. ಕೆಲವರು ಆಗ್ತಾಯಿದ್ರು, ತುಂಬ ರಶ್ ಇತ್ತು. ನಮ್ಮ ಮನೆಯವರು ಅದು ರಶ್ ಇದ್ದರೆ ನಿಲ್ಲೋದೇ ಇಲ್ಲ. ಸೊ ಅದಕ್ಕೆ ಸುಮ್ಮನೆ ಬಂದುಬಿಟ್ಟೆ. ನೋಡಿ, ಆಚೆ ತೋರಿಸ್ತೀನಿ ಎಷ್ಟು ರಶ್ ಇದ್ದಾರೆ ಅಂದರೆ, ಅಷ್ಟು ರಶ್ ಇದ್ದಾರೆ ದೇವಸ್ಥಾನ. ಗುರುವಾರ ಏನಾದರೂ ತಿಂತೀಯ ಅಂದರೆ ತಿನ್ನಲ್ಲ ಅಂದರೆ ಬೈತಾರೆ ಅಂದ್ಬಿಟ್ಟು ಹೇಳ್ತೀನಿ ಅಂತಂದೆ. ಇಬ್ಬರು ತಿಳ್ಕೊಂಡು ಆಚೆ ಅದಕ್ಕೆ ಕರ್ಕೊಂಡೋಗಿ ನೀನು ತಿನ್ನಲ್ಲ ಏನೇನು ಅಂತ ಬೈತಾರೆ ನಮ್ಮ ಮನೆಯವರು. ಸರಿ, ಎಲ್ಲ ಮುಗಿಸ್ಕೊಂಡು ವಾಪಸ್ ನಮ್ಮ ಮನೆಗೆ ಬಂದೆ. ಫುಲ್ಲು ಸೆಕೆ ಅಂದರೆ ಸೆಕೆ. ಅಪ್ಪ ಏನು ಸೆಕೆ ಅಂದರೆ ಅಷ್ಟಿಷ್ಟ ಅಲ್ಲ. ಫೈನಲಿ ಮನೆಗೆ ಬಂದ್ವಿ. ಇನ್ನೇನು ಮಾಡೋದು, ಸೆಕೆ. ನಡ್ಕೊಂಡು ಬೈಕ್ ಇರಲಿಲ್ಲ, ನಡ್ಕೊಂಡೇ ಹೋಗಿದ್ವಿ ಬಸ್ ಸ್ಟ್ಯಾಂಡ್ವರೆಗೂ. ಮತ್ತೆ ಬಂದ್ವಿ. ನಾನಂತೂ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದೆ ಈ ಸೆಕೆಗೆ. ನಿದ್ದೆ ಬೇರೆ ಸರಿಯಾಗಿ ಆಗಿಲ್ಲ. ಅದಕ್ಕೂ ತುಂಬ ಒಂಥರ ಟಯರ್ಡ್. ನೋಡಿ, ಎಲ್ಲ ಆದಮೇಲೆ ಆಯಾಸ ಗೊತ್ತಾಗ್ತಾಯಿದೆ. ಎಲ್ಲ ಪೂಜೆ ಎಲ್ಲ ಆಗಿ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಆಯಾಸ ಗೊತ್ತಾಗ್ತಾಯಿದೆ. ಇದೇ ಅನಿಸುತ್ತೆ ಭಗವಂತನ ಸತ್ಯ. ಇನ್ನು ಮನೆಗೆ ಬಂದು ಫೈನಲಿ ರಾಯರ ದರ್ಶನ ಆಯಿತು. ಮನೆಗೆ ಬಂದೆ. ಇವತ್ತು ಸಮಾಧಾನ ಆಯಿತು ನಿಜವಾಗ್ಲೂ. ಫುಲ್ ಶೆಕೆ. ನಡ್ಕೊಂಬಂದೆ. ಬೈಕೆಲ್ಲ ಹಸ್ಬೆಂಡ್ ಸರ್ವಿಸಿಗೆ ಬಿಟ್ಟಿದ್ದಾರೆ. ಇಬ್ಬರು ಬಸ್ಸಲ್ಲೇ ಹೋಗಿದ್ವಿ. ನಮ್ಮ ರಾಯರು ತುಂಬ ಖುಷಿ ಆಯಿತು. ಕೊನೆವರೆಗೂ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಆಲ್. ಗುಡ್ ನೈಟ್. ರಾಘವೇಂದ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ.